ಅಲಾವುದ್ದೀನ್ ಖಿಲ್ಜಿಯ ಸೈನ್ಯವನ್ನೇ ಮಣಿಸಿದ ಒಂದು ಅಲೆಮಾರಿ ಸಮುದಾಯದ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ವಿಜಯದ ನಂತರವೂ ಆ ಸಮುದಾಯದವರು ತಮಗೆ ರಾಜ್ಯಾಧಿಕಾರ ಬೇಡ ಅಂತ ಹೇಳಿದರು. ಇದು ಅಲೆಮಾರಿ ಮತ್ತು ಪಶುಪಾಲಕ ಸಮಾಜವಾದ ರಬಾರಿ ಸಮುದಾಯದ ಕಥೆ. ಅವರು ಶಿವನ ಜಾನುವಾರುಗಳ ಸೇವೆ ಮಾಡಲು ಮತ್ತು ರಕ್ಷಿಸಲು ಜನಿಸಿದವರು ಎನ್ನುವ ನಂಬಿಕೆ ಇದೆ. ಶತಮಾನಗಳಿಂದ ಅವರು ತಮ್ಮ ಸ್ವಾತಂತ್ರ್ಯ, ತಮ್ಮ ವಿಶಿಷ್ಟ ಗುರುತು ಮತ್ತು ಪ್ರಕೃತಿಯೊಂದಿಗೆ ಆಳವಾಗಿ ಹೆಣೆದುಕೊಂಡ ಜೀವನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಆದಾಗ್ಯೂ ಕ್ರಿಸ್ತಶಕ 1298ರಲ್ಲಿ ಇತಿಹಾಸವು ಅವರನ್ನ ಬೇರೆಯದೇ ಘಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಅಲಾವುದ್ದೀನ್ ಖಿಲ್ಜಿ ಗುಜರಾತ್ನ ಉತ್ತರದಲ್ಲಿರುವ ಸಿದ್ದಪುರದ ಕಡೆಗೆ ತನ್ನ ದಂಡಯಾತ್ರೆಯನ್ನು ಮುಂದುವರಿಸಿದಾಗ ಅವನ ಸೈನ್ಯ 12ನೇ ಶತಮಾನದ ಅದ್ಭುತ ವಾಸ್ತುಶಿಲ್ಪವನ್ನು ಹೊಂದಿದ್ದ ಭವ್ಯವಾದ ರುದ್ರಮಹಾಲಯ ದೇವಾಲಯವನ್ನು ತಲುಪಿತು. ಅದು 1600 ಕಂಬಗಳು, ಬೃಹತ್ ದ್ವಾರಗಳು ಮತ್ತು ಶಿವನಿಗೆ ಸಮರ್ಪಿತವಾದ ಹಲವಾರು ಮಂದಿರಗಳನ್ನು ಒಳಗೊಂಡಿತ್ತು. ಇದು ಕೇವಲ ದೇವಾಲಯ ಆಗಿರಲಿಲ್ಲ, ಬದಲಾಗಿ ನಂಬಿಕೆಯ ಸಂಕೇತ ಆಗಿತ್ತು. ಆದಾಗ್ಯೂ ಆಕ್ರಮಣದ ನಂತರ ಅಲ್ಲಿನ ಪವಿತ್ರ ಶಿವಲಿಂಗವನ್ನ ಬಲವಂತವಾಗಿ ತೆಗೆದುಹಾಕಲಾಯಿತು. ಇದಲ್ಲದೆ ಅಪವಿತ್ರಗೊಳಿಸುವ ಕೃತ್ಯದಲ್ಲಿ ಖಿಲ್ಜಿಯ ಸೈನಿಕರು ಅದನ್ನು ದೆಹಲಿಯವರೆಗೆ ಎಳೆದುಕೊಂಡು ಹೋಗಲು ಪ್ರಯತ್ನಿಸಿದರು ಮತ್ತು ಆ ಮೂಲಕ ಅವರು ಅದನ್ನ ತಮ್ಮ ವಿಜಯದ ಸಂಕೇತವಾಗಿ ಪರಿವರ್ತಿಸಬಹುದು ಅಂತ ಅಂದುಕೊಂಡಿದ್ದರು. ನಿಜವಾದ ಕಥೆ ಆರಂಭವಾಗುವುದು ಇಲ್ಲಿಂದಲೇ. ಅಲ್ಲಿಯವರೆಗೆ ಪಶುಪಾಲಕರೇ ಆಗಿದ್ದ ರಬಾರಿ ಸಮುದಾಯ ಇದ್ದಕ್ಕಿದ್ದ ಹಾಗೆ ಯೋಧರಂತೆ ಎದ್ದು ನಿಂತರು. ಸಿರೋಹಿಯ ಮಹಾರಾಜ ವಿಜಯರಾಜ ಚೌಹಾಣ್ ಜೊತೆಗೂಡಿ ಈ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಅವರು ನಿರ್ಧರಿಸಿದರು. ಈ ಯುದ್ಧ ಅಧಿಕಾರಕ್ಕಾಗಿ ಅಲ್ಲ, ನಂಬಿಕೆಗಾಗಿ ಆಗಿತ್ತು. ಲೂಟಿ ಮಾಡಿದ ನಿಧಿ ಮತ್ತು ಶಿವಲಿಂಗದೊಂದಿಗೆ ಖಿಲ್ಜಿಯ ಸೈನ್ಯ ದೆಹಲಿಗೆ ಹಿಂತಿರುಗಿದಾಗ ಅದು ಕರಾವಳಿ ಶ್ರೇಣಿಯ ಕಿರಿದಾದ ಹಾದಿಗಳ ಮೂಲಕ ಹಾದು ಹೋಗಬೇಕಾಯಿತು ಮತ್ತು ರಬಾರಿಗಳು ಯುದ್ಧದ ಗಮನಾರ್ಹ ಸಾಧನೆಯನ್ನ ನಿಖರವಾಗಿ ಮಾಡಿದ್ದು ಇಲ್ಲೇ. ಒಂದೆಡೆ ರಜಪೂತ ಸೈನ್ಯವು ಮುಂಭಾಗದ ದಾಳಿಯನ್ನ ಪ್ರಾರಂಭಿಸಿದರೆ, ಇನ್ನೊಂದೆಡೆ ರಬಾರಿಗಳು ಸಿರಾನಾ ಬೆಟ್ಟಗಳ ತುದಿಗೆ ಏರಿದರು. ಅಲ್ಲಿಂದ ಅವರು ತಮ್ಮ ಸಾಂಪ್ರದಾಯಿಕ ಆಯುಧವಾಗಿರುವ ಗೋಫನ್ ಅನ್ನ ಬಳಸಿ ಕಲ್ಲುಗಳ ಸುರಿಮಳೆಯನ್ನ ಸುರಿಸಿದರು. ಕಿರಿದಾದ ಹಾದಿಯ ನಡುವೆ ಸಾಗ್ತಾ ಇದ್ದ ಖಿಲ್ಜಿಯ ಸೈನ್ಯದ ಒಳಗೆ ಅವ್ಯವಸ್ಥೆ ಭುಗಿಲೆದ್ದಿತ್ತು. ಕುದುರೆಗಳು ನಿಯಂತ್ರಣ ತಪ್ಪಿ ಓಡಿದುವು, ಆನೆಗಳು ಎಡವಿ ಬಿದ್ದುವು ಮತ್ತು ಸೈನಿಕರು ಅಸ್ತವ್ಯಸ್ತಗೊಂಡರು. ಮತ್ತು ಆ ಕ್ಷಣದಲ್ಲಿಯೇ ರಬಾರಿ ಯೋಧರು ಕಣಕ್ಕಿಳಿದರು. ಅವರು ನೇರವಾಗಿ ಶಿವಲಿಂಗವನ್ನ ಇರಿಸಲಾಗಿದ್ದ ತುಕಡಿಯ ಮೇಲೆ ದಾಳಿ ಮಾಡಿ ಅದನ್ನ ಮರಳಿ ವಶಕ್ಕೆ ಪಡೆದರು. ಇದು ಕೇವಲ ಧೈರ್ಯದ ಕ್ರಿಯೆ ಆಗಿರಲಿಲ್ಲ, ಬದಲಾಗಿ ನಿಖರವಾದ, ಯೋಜಿತ ಮತ್ತು ನಂಬಿಕೆಯಿಂದ ಪ್ರೇರಿತವಾದ ಕಾರ್ಯಾಚರಣೆಯಾಗಿತ್ತು. ಅವರ ಶೌರ್ಯದಿಂದ ಪ್ರಭಾವಿತನಾದ ಸಿರೋಹಿಯ ಮಹಾರಾಜ ಅವರಿಗೆ ಜಾಗೀರ್ ನೀಡಲು ಮುಂದಾದ ಮತ್ತು ಅವರು ತಮ್ಮದೇ ಆದ ರಾಜ್ಯವನ್ನೂ ಸಹ ಸ್ಥಾಪಿಸಲು ಪ್ರಸ್ತಾಪಿಸಲಾಯಿತು. ಆದರೆ ರಬಾರಿಗಳು ನಿರಾಕರಿಸಿದರು. ಅವರು ನಾವು ಪರ್ವತಗಳ ಸ್ವತಂತ್ರ ಮಕ್ಕಳು ಅಂತ ಘೋಷಿಸಿದರು. ಅವರಿಗೆ ಅಧಿಕಾರಕ್ಕಿಂತ ತಮ್ಮ ಜೀವನ ವಿಧಾನವೇ ಮುಖ್ಯವಾಗಿತ್ತು. ನಂತರ ಪುನರ್ವಶಪಡಿಸಿಕೊಳ್ಳಲಾಗಿದ್ದ ಆ ಶಿವಲಿಂಗವನ್ನ ಶನೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಸ್ಥಾಪಿಸಲಾಯಿತು. ಅಲ್ಲಿ ಅದು ಇಂದಿಗೂ ಅವರ ನಂಬಿಕೆ ಮತ್ತು ಧೈರ್ಯದ ಸಂಕೇತವಾಗಿ ಉಳಿದಿದೆ. ರಬಾರಿಗಳ ಗೆಲುವು ಎಂದಿಗೂ ಆಳುವ ಉದ್ದೇಶವನ್ನು ಹೊಂದಿರಲಿಲ್ಲ, ಬದಲಿಗೆ ಅವರ ಗುರುತು ಮತ್ತು ಜೀವನ ವಿಧಾನವನ್ನು ಕಾಪಾಡಿಕೊಳ್ಳುವುದಷ್ಟೇ ಆಗಿತ್ತು.